ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಧಾರಾಕಾರ ಮಳೆ ಸುರಿಯುತ್ತಾ ಇದ್ದು ಅದರ ಎಫೆಕ್ಟ್ ಬಾಗಲಕೋಟೆ ಜಿಲ್ಲೆ ಮೇಲೂ ಕೂಡ ಆಗ್ತಾ ಇದೆ. ಅದರ ಒಂದು ಎಫೆಕ್ಟ್ ಯಾವ ರೀತಿ ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ. ಸದ್ಯ ನಾನು ಬಾಗಲಕೋಟೆ ಸಮೀಪದಲ್ಲಿರುವಂತಹ ಈ ಒಂದು ಗ್ರಾಮ ಬೂದ್ಯಾಳ ಅಂತ ಏನು ಗ್ರಾಮ ಇದೆ, ಆ ಗ್ರಾಮದ ಪಕ್ಕದಲ್ಲಿರುವಂಥ ಒಂದು ರಸ್ತೆ ಕಿರು ಸೇತುವೆಯ ದೃಶ್ಯ ಈಗಾಗಲೇ ನಾವು ತೋರಿಸ್ತಾ ಇರುವಂಥದ್ದು. ಯಾಕೆಂತಂದರೆ ಆ ಕ್ಷಣಕ್ಕೂ ಕೂಡ ಘಟಪ್ರಭಾ ನದಿ ನೀರಿನ ಪ್ರಮಾಣ ಹೆಚ್ಚುತ್ತಲೇ ಸಾಗ್ತಾ ಇರುವಂಥದ್ದು. ಈಗಾಗಲೇ ಸುಮಾರು ಒಂದು 22,000 ಕ್ಯೂಸೆಕ್ ನೀರು ಏನು ಘಟಪ್ರಭಾ ನದಿಯಲ್ಲಿ ಹರಿದು ಬರ್ತಾ ಇರೋದ್ರಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಾ ಇರುವಂಥ ಏನು ರಬಕವಿ ಬನೆಟ್ಟೆ ಆಗಿರ್ಬೋದು, ಮುಧೋಳ ಆಗಿರ್ಬೋದು ಮತ್ತು ಬಾಗಲಕೋಟೆ ಮತ್ತು ಬೀಳಗಿ ವ್ಯಾಪ್ತಿಯಲ್ಲಿ ಘಟಪ್ರಭಾ ನದಿಯನ್ನು ಹರಿಯುತ್ತೆ. ಆ ಒಂದು ಘಟಪ್ರಭಾ ನದಿ ವ್ಯಾಪ್ತಿ ಪ್ರದೇಶದಲ್ಲಿರುವಂತಹ ಅನೇಕ ಕಿರು ಸೇತುವೆಗಳು ಈಗಾಗಲೇ ಜಲಾವೃತವಾಗಿವೆ. ಅಂದರೆ ಸುಮಾರು ಘಟಪ್ರಭಾ ನದಿಯಿಂದಲೇ ಒಂದು 6 ರಿಂದ 7 ಸೇತುವೆಗಳು ಅಂದರೆ ಕಿರು ಸೇತುವೆಗಳು ಈಗಾಗಲೇ ಜಲಾವೃತವಾಗಿರುವಂಥದ್ದು. ಅಂದರೆ ಮಿರ್ಜಿ ಸೇತುವೆ ಆಗಿರ್ಬೋದು, ಡವಳೇಶ್ವರ ಆಗಿರ್ಬೋದು, ಅಂತಾಪುರ, ಜಮ್ಗಿ ಕೇಡಿ ಆಗಿರ್ಬೋದು, ಇದರ ಜೊತೆಗೆ ಈ ಬೂದ್ಯಾಳ ಸೇತುವೆ ಸೇರಿದಂತೆ ಸುಮಾರು ಒಂದು 7 ಕಿರು ಸೇತುವೆಗಳು ಜಲಾವೃತವಾಗಿರುವಂಥ ದೃಶ್ಯ ಈಗಾಗಲೇ ಕಂಡು ಬರ್ತಾ ಇದೆ. ಆದರೆ ನೀರಿನ ಪ್ರಮಾಣ ಮಾತ್ರ ಪ್ರತಿ ಕ್ಷಣಕ್ಕೂ ಕೂಡ ಹೆಚ್ಚುತ್ತಲೇ ಹೋಗ್ತಾ ಇರುವಂಥದ್ದು. ಈ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇರುವಂತೆ ಈ ಒಂದು ಸೇತುವೆ ಏನು ಅನಗವಾಡಿ ಕ್ರಾಸ್ನಿಂದ ಮುಂದೆ ಬೂದ್ಯಾಳ ಆಗಿರ್ಬೋದು, ಮುಂದೆ ಬಾವಲತ್ತಿ ಸುಮಾರು ಒಂದು 7 ರಿಂದ 8 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವುದಕ್ಕೆ ಈ ಒಂದು ಸೇತುವೆ ಏನು ಮಾರ್ಗವಾಗಿರುವಂಥದ್ದು. ಆದರೆ ಅದೇ ಸೇತುವೆ ಮುಳುಗಡೆ ಆಗಿರೋದ್ರಿಂದ ಇವರು ಬಾಗಲಕೋಟೆಗೆ ಮತ್ತು ಈ ಅನಗವಾಡಿ ಕ್ರಾಸಿಗೆ ಬಂದು ಕೇವಲ 2 ಕಿಲೋಮೀಟರ್ ಅಂತರದಲ್ಲಿ ಬಂದು ಹೆದ್ದಾರಿಯನ್ನು ಕೂಡ್ತಾ ಇದ್ದರು, ನಂತರ ಬಾಗಲಕೋಟೆ ಹೋಗ್ತಾ ಇದ್ದರು. ಆದರೆ ಈಗ ಸುಮಾರು ಒಂದು 20 ಕಿಲೋಮೀಟರ್ ಸುತ್ತುವರೆದು ಹೋಗುವಂಥ ಪರಿಸ್ಥಿತಿ ಈ ಭಾಗದ ಏನು ಹಳ್ಳಿಯ ಜನರಿಗೆ ಬಂದೊದಗಿದೆ. ಆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ವಿ. ಮತ್ತು ವಿಸ್ತಾರವಾಗಿ ಕೂಡ ಈಗ ಕೇವಲ ಸೇತುವೆ ಅಷ್ಟೇ ಅಲ್ಲದೆ ಸೇತುವೆ ಅಕ್ಕಪಕ್ಕದಲ್ಲಿರೋ ಏನು ಹೊಲಗಳಿಗೂ ಕೂಡ ಈ ನದಿಯ ನೀರು ಚಾಚಿಕೊಂಡು ಹೋಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಹೇಳೋದಾದರೆ ಒಂದು ಕಡೆ ಕೃಷ್ಣಾ ನದಿ ಈಗಾಗಲೇ ಬೋರ್ಗರೆದು ಹರಿಯುತ್ತಾ ಇದೆ. ಅದರ ಜೊತೆಗೆ ಏನು ಘಟಪ್ರಭಾ ನದಿಯಲ್ಲೂ ಕೂಡ ನೀರಿನ ಪ್ರಮಾಣ ಕ್ಷಣಕ್ಕೂ ಹೆಚ್ಚುತ್ತಿದ್ದು ಘಟಪ್ರಭಾ ನದಿಯ ಒಂದು ತೀರದ ವ್ಯಾಪ್ತಿಯಲ್ಲೂ ಕೂಡ ನಿಧಾನಗತಿಯಲ್ಲಿ ಪ್ರವಾಹದ ಭೀತಿ ಆವರಿಸಿಕೊಳ್ತಾ ಇದೆ. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.